ಜೋರಾಗೆ ನಡೀತಾ ಇಲ್ಲ ಸಂರಾಚರಣೆ. ನಮಗೆ ಗೊತ್ತಿದ್ದ ಒಂದು ರಿಸಲ್ಟ್ ಇದು. ಬಟ್ ಒಂದೇನಪ್ಪ ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಕಲಿಬೇಕಾದಂತ ಪಾಠ ಒಗ್ಗಟ್ಟಿನ ಮಂತ್ರದಲ್ಲಿ ಜಯ ಇದೆ ಅಂತ. ಇವತ್ತು ಯಾವುದೇ ಒಂದು ಪಕ್ಷ ತನ್ನ ಒಂದು ಕಾಲ್ ಮೇಲೆ ನಿಂತ್ಕೊಂಡು ರಾಜ್ಯವನ್ನ ಆಳೋದು ದೇಶವನ್ನ ಆಳೋಂತ ಕಾಲ ಮುಗಿದೋಗಿದೆ. ಇವತ್ತೇನಿದ್ರು ಅಲಿಯನ್ಸ್, ಬಟ್ ಅಲಿಯನ್ಸ್ ಮಾಡಬೇಕಾದ್ರೆ ಆ ಧರ್ಮ ಇದೆಯಲ್ಲ, ಆ ರಾಜಧರ್ಮನ ಪಾಲನೆ ಮಾಡಬೇಕು. ಇವತ್ತು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಆರ್ಜೆಡಿ ಮೊದಲೇ ಎಡಬಿಟ್ರು. ಅವ್ರು ಅಲಯನ್ಸ್ ಮಾಡ್ಕೊಂಡ ಪಾರ್ಟ್ನರ್ಗಳೇ ಅವರವರೇ ಕಿತ್ತಾಡ್ಕೊಂಡು ಫ್ರೆಂಡ್ಲಿ ಮ್ಯಾಚ್ ಅಂತೆ, ಅದಾದ್ಮೇಲೆ ಸೀರಿಯಸ್ ಮ್ಯಾಚ್ ಅಂತೆ, ಅದಾದ್ಮೇಲೆ ಫೈನಲ್ಸ್ ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದು. ಸೊ ನನ್ಗನ್ಸುತ್ತೆ ಅಲ್ಲೇ ಎಡಬಿಟ್ರು ಅವ್ರು ಫಸ್ಟೇ. ಯಾಕಂದ್ರೆ ಅಲಯನ್ಸ್ ಮಾಡ್ಕೋಬೇಕಾದ್ರೆ ಎಡಬಿಟ್ರು. ನಮ್ಮಲ್ಲಿ ನಾವು ಅವತ್ತಿಂದ ಹೇಳ್ಕೊಂಡ್ ಬಂದ್ವಿ, ನಮಗೆ ನಿತೀಶ್ ಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ, ನಾವು ನಿತೀಶ್ ಕುಮಾರ್ ಅವ್ರ ಜೊತೆನೆ ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ನಾವು ಅವ್ರ ಜೊತೆ ನಿಂತ್ಕೊಂಡ್ವಿ. ಕಳೆದ ಬಾರಿ ನಮ್ದು ಜಾಸ್ತಿ MLAಗಳಿದ್ರು ನಾವು ಅವ್ರನ್ನೇ CM ಅನ್ನ ಮಾಡಿದ್ವಿ. ಅಂದ್ರೆ ನಮ್ಮ ರಾಜಧರ್ಮವನ್ನ ನಾವು ಕಾಪಾಡ್ಕೊಂಡ್ವಿ. ಇವತ್ತು ಬಿಹಾರ್ ಜನ ಅದೇ ನಿತೀಶ್ ಕುಮಾರ್ ಅವರು ಮತ್ತೆ ಬಿಜೆಪಿ ಮೇಲೆ ನಂಬಿಕೆ ಇಟ್ಟು ಇವತ್ತು ಅತಿ ಹೆಚ್ಚಿನ ಮತಗಳಿಂದ ಮತ್ತು ಅತಿ ಹೆಚ್ಚಿನ ಸೀಟ್ಗಳಿಂದ ಇವತ್ತು ಗೆಲ್ಸಿದ್ದಾರೆ. ಸೊ ಇದರಲ್ಲಿ ಏನ್ ತೋರಿಸುತ್ತಪ್ಪ ಅಂದ್ರೆ ನಮ್ಮ ಅಲಿಯನ್ಸ್ ಕರೆಕ್ಟ್ ಆಗಿರ್ಬೇಕು, ರಾಜಧರ್ಮವನ್ನ ಕಾಪಾಡ್ಕೋಬೇಕು. ಮತ್ತೆ ಈ ಪರಸ್ಪರ ಕೆರ್ಸಾಟ ಇದೆಯಲ್ಲ, ಯಾರು ದೊಡ್ಡ ವ್ಯಕ್ತಿಗಳ ಬಗ್ಗೆ, ಒಂದು ಪ್ರಧಾನಮಂತ್ರಿ ಬಗ್ಗೆ ಮತ್ತೊಬ್ಬರ ಬಗ್ಗೆ ಮಾತಾಡೋದಿದೆಯಲ್ಲ, ಇದು ಅವರ ಐಡೆಂಟಿಟಿ ಕ್ರೈಸಿಸ್ ನ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದಾರೆ ಅನ್ಸುತ್ತೆ. ಇವರೆಲ್ಲ ಮಾದರಿ ಆಗಬೇಕು, ಆದರ್ಶ ಆಗಬೇಕು ಯಾವಾಗ ಮಾತಾಡ್ಬೇಕಾದ್ರೆ. ಯಾಕಂದ್ರೆ ಮಾತು ನಿಂತೋಗ್ಬಿಡುತ್ತೆ. ಇವತ್ತು ಹೆಂಗ್ ಮಾತಾಡಿದಾರೆ, ಏನೇನ್ ಮಾತಾಡಿದಾರೆ ಅಂದ್ರೆ ಈ ಚುನಾವಣೆಯಲ್ಲಿ ತಾವು ಹಿಂದೆ ಒಂದು 10 ದಿವಸದಿಂದ ನೋಡ್ಬಿಟ್ರೆ ನಮ್ಗೆ ಅಸಹ್ಯ ಆಗ್ಬಿಡ್ತೈತೆ, ರಾಜಕಾರಣನೇ ಅಸಹ್ಯ ಆಗ್ಬಿಡ್ತೈತೆ. ಹಂಗೆಲ್ಲ ಮಾತಾಡಿದ್ದಾರೆ. ಅದು ಮಾತಾಡಬಾರ್ದು. ಮುಂದಿನ ದಿನಗಳಲ್ಲಿ ಒಂಚೂರು ಗಾಂಭೀರ್ಯದಿಂದ ಮಾತಾಡಬೇಕು. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಲಿ, ನಮ್ಮ ವೈಫಲ್ಯದ ಬಗ್ಗೆ ಮಾತಾಡ್ಲಿ, ಪರ್ಸನಲ್ ಆಗಿ ಯಾರು ಮಾತಾಡಬಾರ್ದು ಅಂತ ನನ್ನ ಅನಿಸಿಕೆ. ನನಗೆ ಭಾರಿ ಖುಷಿಯಾಗಿದೆ. ಯಾಕೆಂದ್ರೆ ಈ ಬಾರಿನೂ ಬಿಜೆಪಿ ಅತಿ ಹೆಚ್ಚು 101 ಸೀಟಲ್ಲಿ ನಾವು ಆಲ್ಮೋಸ್ಟ್ 82-83 ಸೀಟ್ ಗೆದ್ದಿದ್ವಿ. ಸೊ ಆಲ್ಮೋಸ್ಟ್ ನಮ್ಮ ಸ್ಟ್ರೈಕ್ ರೇಟ್ ಇಟ್ ಈಸ್ ಮೋರ್ ದನ್ 90%. ನಮ್ಗೆ ಅದು ಖುಷಿ ತಂದಿದೆ. ಇವತ್ತೇನಾಗ್ಬಿಟ್ಟಿದೆ ರಾಜಕಾರಣದಲ್ಲಿ ಮತ್ತೆ ಇದ್ರ ದೇಶದಲ್ಲಿ ಎಲ್ಲಾ ಕಡೆ ಅದೇ ನಡೀತಾ ಇದೆ. ಸೊ ನಾವು ನದಿ ಜೊತೆನೆ ಹರ್ಕೊಂಡು ಹೋಗ್ಬೇಕು, ನದಿ ವಿರುದ್ಧ ಈಜಕ್ಕೆ ಹೋಗಬಾರ್ದು. ಇವತ್ತಿನ ದಿನಗಳಲ್ಲಿ ಈ ಗ್ಯಾರಂಟಿಗಳು ನಾವು ಅದ್ರ ವಿರುದ್ಧ ಇದೀವಿ. ಆದ್ರೆ ಹೆಂಗಿರ್ಬೇಕು ಗ್ಯಾರಂಟಿ ಅಂದ್ರೆ ಸರ್ಕಾರ ದಿವಾಳಿ ಆಗಬಾರ್ದು. ನಮ್ಮ ಎಷ್ಟಿದೆ ನಮ್ಮ ಹಾಸಿಗೆ ಅಷ್ಟು ಕಾಲ್ ಚಾಚಬೇಕು, ಅದಕ್ಕಿಂತ ಜಾಸ್ತಿ ಚಾಚಬಾರ್ದು. ನನ್ಗನ್ಸುತ್ತೆ ಬಿಹಾರಲ್ಲಿ ನಾವು ನಮ್ಮ ಹಾಸಿಗೆ ಬಿಟ್ಟು ಆಚೆ ಹೋಗಿಲ್ಲ, ಕಾಲ್ ಜಾಸ್ತಿ ಚಾಚಿಲ್ಲ. ನಮ್ಮ ಇತಿಮಿತಿಯಲ್ಲಿ ನಾವು ಆ ಒಂದು ಗ್ಯಾರಂಟಿ ಸ್ಕೀಮ್ ನ ಕೊಡೋದಕ್ಕೆ ಹೊರಟಿದ್ವಿ. ಈಗಾಗಲೇ ನಾವು 2-3 ರಾಜ್ಯದಲ್ಲಿ, ಈಗ ನಮ್ಮ ಮಹಾರಾಷ್ಟ್ರ ಪಕ್ಕದ ರಾಜ್ಯದ ಮಹಾರಾಷ್ಟ್ರಲ್ಲೂ ನಮ್ದೇ ಸರ್ಕಾರ ಇದೆ, ಅಲ್ಲೂ ನಾವು ಒಂದು ಮಹಿಳೆಯರಿಗೆ ಒಂದು ವಿಶೇಷವಾದ ಒಂದು ಸ್ಕೀಮ್ ಬಿಟ್ವಿ. ನಾವು ನಮ್ಮ ಇತಿಮಿತಿ ನಮಗೆ ಗೊತ್ತಿದೆ, ಅದನ್ನ ಮೀರಿ ನಾವು ಯಾವತ್ತೂ ಮಾಡಿಲ್ಲ. ಸರ್, ನಾನು ಈಗ ಯಾರೋ ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು, ಬಿಹಾರ್ ಜನರು ಯಾವುದೇ ಕೆಲಸದಲ್ಲಿ ಅವರು ದೇ ಆರ್ ವೆರಿ ಎಫಿಷಿಯಂಟ್, ಅವ್ರಿಗೆ ಸ್ಕಿಲ್ ಇದೆ, ಅವ್ರಿಗೆ ಅವಕಾಶ ಇರಲಿಲ್ಲ. ನನಗೆ ಈ ಬಾರಿ ನಮ್ಮ ಸರ್ಕಾರ ಖಂಡಿತವಾಗ್ಲೂ 1 ಕೋಟಿ ಜನಕ್ಕೆ ಅಲ್ಲೇ ಕೆಲಸ. ಈಗ ಒಂಚೂರು ಚೇಂಜ್ ಆಗಿದೆ. ಮುಂಚೆ ತರ ಬಿಹಾರ ಎಲ್ಲಾ ಕಡೆ ಹರಿದು ಹೋಗ್ತಾ ಇದ್ರು ಜನ ಅಂತ ಏನಿಲ್ಲ. ಇವಾಗ ವಾಪಸ್ ಅಲ್ಲಿಗೆ ಹೋಗಿದ್ದಾರೆ. ಯಾಕಂದ್ರೆ ಸಾಕಷ್ಟು ಕೆಲಸದ ಅವಕಾಶ ಅಲ್ಲೂ ಸಿಗ್ತಾ ಇದೆ. ಅಲ್ಲಿ ಕೆಲಸಗಳು 1 ಕೋಟಿ ನಾವು ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ಬಿಹಾರ್ ಇನ್ನ ಚೆನ್ನಾಗಾಗುತ್ತೆ. ನಮ್ಗೆ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಚೆನ್ನಾಗಾಗಬೇಕಂತ ಆಸೆ. ಆ ನಿಟ್ಟಿನಲ್ಲಿ ಬಿಹಾರ ಚೆನ್ನಾಗಾಗ್ಲಿ ಅಂತ ನಾನು ಆಶಿಸ್ತೀನಿ. ನನಗೆ ನಂಬಿಕೆ ಇದೆ, ನಮ್ಮ ಸರ್ಕಾರ, ನಿತೀಶ್ ಕುಮಾರ್ ಅವರು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಯೋಜನೆ ಕಾರ್ಯವೈಖರಿ ಖಂಡಿತವಾಗ್ಲೂ ಬಿಹಾರ್ನ ಒಂದು ಹೊಸ ರೂಪ ಕೊಡುತ್ತೆ. ಬಿಹಾರ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗುವಂತ ಕೆಲಸ ಮಾಡುತ್ತೆ.